ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಮೀಳಾ. ನಮ್ಮದು ಹುಟ್ಟೂರು ಹಾಸನ ಜಿಲ್ಲೆ. ನಮ್ಮ ತಾಯಿ ಹೆಸರು ಲಲಿತಮ್ಮ, ತಂದೆ ಹೆಸರು ಕೃಷ್ಣಮೂರ್ತಿ. ಶಾಕಾಹಾರ ಕುಟುಂಬನೇ, ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ ಪೂಜೆಗಳು ಇದು ಮಾಡ್ತಾ ಬೆಳೆದಿದ್ದು. ಆಮೇಲಿಂದ ಹಾಗೆ ಬರ್ತಾ ಬರ್ತಾ ಮದುವೆ ಆಗಿ ಎಲ್ಲ ಆಗಿ ನಾವು ದಾಂಡೇಲಿನಲ್ಲಿ ಇರ್ತಾಯಿದ್ವಿ. ಅಲ್ಲಿಂದ ಬಂದು ಈ ಹೈದ್ರಾಬಾದಿಗೆ ಬಂದ್ವಿ. ಅಲ್ಲಿ ಸಡನ್ನಾಗಿ ಫ್ಯಾಕ್ಟ್ರಿ ಕ್ಲೋಸ್ ಆಗಿ ನಾವು ಹೈದ್ರಾಬಾದಿಗೆ ಬಂದು ಇಲ್ಲಿ ಧ್ಯಾನ ಕಲಿಯೋ ಹಂಗಾಯಿತು. ನಾವು ಕರ್ನಾಟಕದಲ್ಲಿ ಹುಟ್ಟಿ ಹೈದ್ರಾಬಾದಲ್ಲಿ ಬಂದು ಈ ಧ್ಯಾನ ಕಲಿತು ಜೀವನದಲ್ಲಿ ತುಂಬ ಸಂತೋಷವಾಗಿದ್ದೀವಿ. ಈಗ ಆವಾಗ ಪೂಜೆಗಳು ತುಂಬ ಮಾಡ್ತಾಯಿದ್ವಿ ಚಿಕ್ಕವರಿದ್ದಾಗ. ಆಮೇಲೆ ಇವಾಗ ಧ್ಯಾನ ಒಂದೇ ಎಲ್ಲದಕ್ಕೂ ಆ ಥರ ಆಗೋಗಿದೆ. ತುಂಬ ಚೆನ್ನಾಗಿದೆ ಜೀವನ. ಈ ಧ್ಯಾನ ಒಂದಿದ್ದರೆ ಇನ್ನೇನು ಬೇಡ ಅನ್ನೋ ಥರ ಆಗಿದೆ. ಯಾಕೆಂದರೆ ನಮಗೆ ಸಿಕ್ಕಿದ್ದೇ ಒಂಥರ. ಈ ಪತ್ರಿಜಿಯವ್ರಿಗೂ ಮೊದಲು ನಾನು ನಮಸ್ಕಾರ ಹೇಳ್ತೀನಿ. ಜನ್ಮ ಜನ್ಮದ ಅನುಬಂಧ ಅಂತಾರೆ, ಅದು ನಿಜಾನೇ. ಯಾಕೆಂದರೆ 1982-83ರಲ್ಲೇ ಈ ಪಿರಮಿಡ್ದು ಏನೋ ಒಂದು ಸಂಬಂಧ ಇತ್ತೇನೋ, ಆವಾಗಲೇ ಒಂಥರ ಪರಿಚಯ ಆಗಿತ್ತು. ಆವಾಗ ಅದು ಪೇಪರಲ್ಲಿ ಮಾಡಿ ಅದನ್ನು ಅವಾಗ ಅವ್ರನ್ನೂ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾಯಿದ್ರು ಪತ್ರಿ ಸರು. ಅವರೇ ಕಳಿಸಿದ್ರಾ ಯಾರು ಕಳಿಸಿದ್ರು ಅಂತ ಗೊತ್ತಿಲ್ಲ. ಸುಧಾದಲ್ಲಿ ಬಂದಿತ್ತು ಅದ್ರ ಬಗ್ಗೆ ಆರ್ಟಿಕಲು. ಅದನ್ನು ನೋಡಿದವಾಗಲೇ ಏನು ಬ್ಲೇಡ್ಗಳೆಲ್ಲ ಮತ್ತು ಶಾರ್ಪ್ ಆಗುತ್ತೆ ಅದು ಇದು ಹೇಳ್ತಾ ಇದ್ರಲ್ಲ ಅಂತ. ಅದಾದಮೇಲೆ 30 ವರ್ಷದ ನಂತರ ನಮಗೆ ಧ್ಯಾನ ಮತ್ತು ಪಿರಮಿಡ್ ಪರಿಚಯ ಆಯಿತು ಇಲ್ಲಿ ಬಂದ ಮೇಲೆ. ಅದರಲ್ಲೂ ಈ ಹೈದರಾಬಾದಿಗೆ ಬಂದು ಮೊದಲನೇ ಸಲನೇ ನಾವು ಇದ್ದಿದ್ದ ಪ್ಲೇಸಲ್ಲೇ ಒಂದು ಮೀಟಿಂಗ್ ಇಟ್ಟರು. ಈ ಕಡ್ತಾಲ್ ಪಿರಮಿಡ್ ಸ್ಟಾರ್ಟ್ ಆಗೋ ಮೊದಲು ಒಂದು ಪ್ರೋಗ್ರಾಮ್ ಮಾಡಿದರು ಮನೆ ಹತ್ರನೇ. ಅಕಸ್ಮಾತಾಗಿ ಮಳೆ ಬಂದು ಕ್ಯಾನ್ಸಲ್ ಆಗುತ್ತೇನೋ ಅನ್ನೋ ಥರ ಇದ್ದಿದ್ದು ಇದಕ್ಕೆ ಅವತ್ತು ಸಡನ್ನಾಗಿ ಹೋದ್ವಿ. ನಮ್ಮ ಮನೆಯಲ್ಲಿ ನಾನು, ನಮ್ಮ ಮನೆಯವರು, ನನ್ನ ಮಗ ಎಲ್ಲರೂ ಒಂದೇ ದಿವಸ ಧ್ಯಾನಕ್ಕೆ ಬಂದ್ವಿ. ಆದರೆ 1 ವರ್ಷ ಏನೂ ಮಾಡಲಿಲ್ಲ. ಅಲ್ಲಿಂದ ಪಾಂಪ್ಲೆಟ್ ತಂದಿದ್ದನ್ನು ಬೇರೆಯವ್ರಿಗೆ ಕೊಟ್ಟು ಪ್ರಚಾರ ಮಾತ್ರ ಮಾಡಿದೆ. ಹೀಗೆ ಧ್ಯಾನ ತುಂಬ ಚೆನ್ನಾಗಿರುತ್ತೆ, ಈ ಥರ ಇರುತ್ತಂತೆ, ಅಲ್ಲಿ ಹಂಗೆ ಮಾಡ್ಬೋದು, ಆ ಥರ ರೋಗಗಳೆಲ್ಲ ವಾಸಿ ಆಗುತ್ತಂತೆ ಮಾಡಿ ಅಂಥೇಳೆಲ್ಲ ಎಲ್ಲರಿಗೂ ಕೊಡ್ತಾ ಬಂದೆ ಅಷ್ಟೇ. ನಾನು ಮಾತ್ರ ಧ್ಯಾನ ಮಾಡಲಿಲ್ಲ. ಫಸ್ಟ್ ಡೇ ಸರ್ ಜೊತೆ ಒಂದು ಸ್ವಲ್ಪ ಹೊತ್ತು ಮಾಡಿದ್ದಷ್ಟೇ. ಆಮೇಲೆ 1 ವರ್ಷದ ನಂತರ ನಾವಿದ್ದ ಜಾಗದಲ್ಲೇ ಮಲ್ಲಾಪುರದಲ್ಲಿ ಅನ್ನಪೂರ್ಣ ಮೇಡಮ್ ನಮಗೆ ಧ್ಯಾನ ಪರಿಚಯ ಮಾಡಿಸಿದ್ರು. ಆವಾಗಿಂದ 2010ರಿಂದ ಶುರು ಇಲ್ಲಿವರೆಗೂ ನಿರಂತರವಾಗಿ ಧ್ಯಾನ ನಡೀತಾ ಇದೆ. ಧ್ಯಾನ ಶುರುವಿನಲ್ಲಿ ತುಂಬ ನನಗೆ ಅದಕ್ಕಿಂತ ಮೊದಲು ಮನೆ ಪ್ರಾಬ್ಲಮ್ಗಳಲ್ಲಿ ಏನೋ ಒಟ್ಟು ನಿದ್ದೆನೇ ಬರ್ತಾ ಇರಲಿಲ್ಲ. ಈ ಧ್ಯಾನ ಸ್ಟಾರ್ಟ್ ಆದಮೇಲೆ ಎಲ್ಲಿ ಬೇಕಂದ್ರೂ ನಿದ್ದೆ ಮಾಡ್ಬೋದು, ಬೇಡ ನಿದ್ದೆ ಇಲ್ಲದೆ ಹೋದ್ರೂ ಚೆನ್ನಾಗಿರ್ಬೋದು, ಆ ಥರ ಒಂದು ಅನುಭವ ಆಯಿತು. ಇವಾಗ ನಿದ್ದೆ ಇಲ್ಲದೆ ಹೋದ್ರೂ ತೊಂದರೆ ಆಗಲ್ಲ. ಆವಾಗ ನಿದ್ದೆ ಇಲ್ಲದೆ ಹೋದರೆ ಮತ್ತೆಲ್ಲವೂ ಡಿಸ್ಟರ್ಬು, ಏನು ಮಾಡಿದರೂ ನಿದ್ದೆ ಬರ್ತಿರಲಿಲ್ಲ, ಆ ಥರ ಇತ್ತು. ಅದರಿಂದ ಸೊಂಟ ನೋವು ಅದು ಇದು ಎಲ್ಲ ಆಗ್ತಾಯಿತ್ತು. ಹಾಗೆಲ್ಲ ಆಗಿಬಿಟ್ಟು ಇವಾಗ ಎಲ್ಲದಕ್ಕೂ ಮದ್ದು ಧ್ಯಾನ ಒಂದೇ. 10ರಿಂದ ಶುರುವಾಗಿದ್ದು ಇಲ್ಲಿವರೆಗೂ ಎಲ್ಲ ನಿರಂತರವಾಗಿ ನಡೀತಾ ಬರ್ತಾಯಿದೆ. ಶುರುವಿನಲ್ಲಿ ನಾನು ಯಾವತ್ತೂ ಬಾಬಾಗಳು ಇದು ಅಂತ ಯಾವತ್ತೂ ನಂಬ್ತಾ ಇರಲಿಲ್ಲ. ಹೀಗೆ ಒಂದು ಪ್ರಾಬ್ಲಮ್ಮು, ಮನೆ ಪ್ರಾಬ್ಲಮ್ ಇದು ಅಂದ್ಕೊಂಡು ನಾನು ಧ್ಯಾನದಲ್ಲಿ ಕುಳಿತಾಗ ಸಾಯಿಬಾಬಾ, ಶಿರಡಿ ಸಾಯಿಬಾಬಾ ನನಗೆ ಡೈರೆಕ್ಟಾಗಿ ಕಾಣಿಸಿದ್ರು. ಯಾವತ್ತೂ ನಾನು ಯಾವ ಬಾಬಾಗಳಿಗೆ ಪೂಜೆ ಮಾಡಿದ್ದಿಲ್ವೇ ಇಲ್ಲ ಅಥವಾ ನಂಬಿದ್ದೂ ಇಲ್ಲ. ದೇವ್ರುಗಳಿಗೆ ಪೂಜೆ ಮಾಡೋದು ಆ ಥರ ಎಲ್ಲ ಇತ್ತಷ್ಟೇ. ಬಂದು ಅಲ್ಲಿ ನಾನು ಶಿರಡಿನೇ ನೋಡಿದ್ದೀನಿ ನಾನು ಹೆಚ್ಚಾಗಿ. ಅವಾಗ ಅಲ್ಲಿಗೆ ಆಸ್ಟ್ರಲ್ ಟ್ರಾವೆಲ್ ಮಾಡಿದ್ದೀನಿ. ಅಲ್ಲಿಗೆ ಹೋದರೆ ನಂದೆಲ್ಲ ಹೇಳ್ಕೊಂಡು ಅಳ್ತಾ ಇದ್ದೀನಿ. ಅವರು ಎಲ್ಲ ಕೇಳಿಬಿಟ್ಟು ಏನು ಈ ಥರ ನನಗೆ ಈ ಥರ ಕಷ್ಟ ಅಂತ ಹೇಳಿದ್ರೆ ನನಗೆ ಪ್ರೀತಿಯಿಂದ ನನ್ನ ಹಣೆ ಮೇಲೆ ಮುತ್ತಿಟ್ಟರು ಅಷ್ಟೇ. ಏನು ಬಾಬಾ ಏನು ಮಾಡ್ಬೋದು ಈಗ ಅಂದರೆ ಸುಮ್ಮನೆ ನಕ್ಕಿದ್ದಷ್ಟೇ, ಏನೂ ಹೇಳಲಿಲ್ಲ. ಆ ನಗುಗೆ ಏನು ಅರ್ಥ ಬೇಕಾದ್ರೂ ಮಾಡ್ಕೋಬೋದು. ಅದ್ರ ಧ್ಯಾನ ಒಂದು ಮಾಡ್ತಾ ಮಾಡ್ತಾ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗ್ತಾ ಹೋಗ್ತಾ ಇದೆ. ಹಾಗೆ ನಡೀತಾ ಹೋಗ್ತಾ ಇದೆ. ಎಲ್ಲ ನಾವು ಕೇಳ್ಕೊಂಬಂದಿರೋದು ನಮ್ಮ ಡಿಸೈನ್ ಹೇಗಿದೆಯೋ ಹಾಗೆ ನಡೀತಾ ಎಲ್ಲ ಸಾಲ್ವ್ ಮಾಡ್ಕೋಬೋದು. ಅದರದ ಕಷ್ಟನ ಕಡಿಮೆ ಮಾಡ್ಕೋಬೋದು, ಎಲ್ಲನೂ ಅನುಭವಿಸಿ ಜ್ಞಾನ ಪಡಿಬೋದು ಅಂತ ಗೊತ್ತಾಯಿತು. ಹಾಗಾಗಿ ಇವಾಗ ಕಷ್ಟಗಳಾಗಿಲ್ಲ, ಜ್ಞಾನಕ್ಕೆ
ಒಂದು ಸಾಧನೆಗೆ ಅವಕಾಶ ಜ್ಞಾನ ತಿಳ್ಕೊಳ್ಳೋಕ್ಕೋಸ್ಕರ ಅಂಥೇಳಿ ಅರ್ಥ ಆಗಿದೆ. ಹಾಗಾಗಿ ಸ್ಟಾರ್ಟಿಂಗ್ನಲ್ಲಿ ತುಂಬ ಅನುಭವಗಳು. ಈ ಪತ್ರಿಸರೇ ತುಂಬ ಸಲ ಬರ್ತಾಯಿದ್ರು. ಒಂದು ಸಲ ಹಾಗೇನೆ ಮನೇಲಿ ವೇಸ್ಟ್ ಸಾಮಾನುಗಳು ಎಲ್ಲ ಮೇಲೆ ತುಂಬಿಟ್ಟಿರ್ತೀವಿ, ಹೊಸ ಸಾಮಾನುಗಳೇ ದಿವಸ ಉಪಯೋಗಿಸೋಕ್ಕೆ ಬರೋಲ್ಲ, ಆ ಥರದ್ದೆಲ್ಲ ಇರ್ತಾಯಿದ್ದಲ್ಲ. ಅದು ಏನು ಮಾಡೋದು ಯಾರಿಗೆ ಕೊಡೋದು ಅಂತ ಯೋಚನೆ ಇರ್ತಾಯಿದ್ವಿ. ಅಂತ ಕೊಡೋ ಹಂಗಿರಲ್ಲ ಅಥವಾ ಎಸೆಯೋ ಹೋಗಿರಲ್ಲ. ಅದೇ ವರ್ಷವೇ ಅದು ಆ ಮೆಡಿಟೇಷನಲ್ಲೇ ಏನು ಮಾಡಿದರು, ಪತ್ರಿಸರು ಬಂದು ಎಲ್ಲದನ್ನು ಒಂದು ರೂಮಲ್ಲಿ ಹಾಕಿ ಬೀಗ ಹಾಕಿ ಒಂದು ಮುಂದಿನ ಜನ್ಮದಲ್ಲಿ ಬಂದು ಯೂಸ್ ಮಾಡ್ಕೋಬೋದು ಅಂದರು. ಅದು ನೋಡಿದ್ರೆ ಆ ಥರ ಮಾಡ್ಬೋದು. ಆದರೆ ನೆಕ್ಸ್ಟ್ ಇಯರೇ ಅನೌನ್ಸ್ ಮಾಡಿದರು, ನಿಮ್ಗೆ ಉಪಯೋಗ ಇಲ್ಲದೆ ಇರೋ ವಸ್ತುಗಳನ್ನೆಲ್ಲ ತಂದು ಇಲ್ಲಿ ಕೊಡಿ, ಯಾರಿಗೆ ಉಪಯೋಗ ಆಗುತ್ತೋ ಅವ್ರು ಯೂಸ್ ಮಾಡ್ಕೋತಾರೆ ಅಂತ. ಆವಾಗ ಅನ್ನಿಸ್ತು ಹೌದು ನಿಜ ಅಂಥೇಳಿ. ಹಾಗೆಯೇ ಮಾಡ್ತಾ ಅಲ್ಲಿ ಹಾಕಿ ಬೀಗ ಹಾಕಿಟ್ಟು ಹೊರಗಡೆ ಬನ್ನಿ ಎಲ್ಲರೂ ನಿಂತ್ಕೊಳ್ಳಿ ಅಂದರು. ನಾವೆಲ್ಲ ಬಂದು ನಿಂತಿದ್ದೀವಿ, ಒಂದು ದೊಡ್ಡ ರೌಂಡಕ್ಕೆ ನಿಂತಿದ್ದೀವಿ. ಅದ್ರ ಮೇಲೆ ನಿಂತಿದ ತಕ್ಷಣ ನಾವೆಲ್ಲರೂ ಮೇಲಕ್ಕೆ ಲಿಫ್ಟಲ್ಲಿ ಮೇಲೆ ಹೋದಂಗೆ ಹೋದ್ವಿ. ಅಂದರೆ ಈ ಭವಬಂಧನಗಳಿಂದ ಮುಕ್ತಿ ಆಗಬೇಕು ಅಂದರೆ ಆ ಏನು ವಸ್ತುಗಳ ಜೊತೆ ನಮ್ಮ ಸಂಬಂಧಗಳನ್ನ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತೀವೋ ಅದನ್ನೆಲ್ಲ ಬಿಟ್ಟರೆ ನಾವು ಮುಂದಕ್ಕೆ ಹೋಗ್ಬೋದು ಅಂತ ಅರ್ಥ ಆಯಿತು. ಹಾಗಾಗಿ ಎಲ್ಲ ಆ ಥರದ ಇದುಗಳನ್ನೆಲ್ಲ ಬಿಡ್ತಾ ಅಟ್ಯಾಚ್ಮೆಂಟ್ ಅನ್ನೋದು ಇರಲ್ಲ. ಯಾವಾಗಲೂ ಏನು ಬೇಕೋ ಅದು ಆ ಥರ ಮಾಡ್ಕೊಳ್ತಾ ಹೋಗಿ ಜೀವನ ತುಂಬ ಚೆನ್ನಾಗಿರುತ್ತೆ. ಧ್ಯಾನ ಮಾತ್ರ ಬಿಡಬಾರ್ದು. ಅದ್ರ ಜೊತೆಗೆ ಶಾಕಾಹಾರನೂ ಒಂದು ನನ್ನ ಜೀವನದ ಧ್ಯೇಯ ಏನು ಅಂದ್ಕೊಂಡು ಒಂದು ಸಲ ಕೂತ್ಕೊಂಡಿದ್ದಾಗ ಈ ಅಷ್ಟಾದಶ ಪಿರಮಿಡಲ್ಲೇ ಒಂದು ಸಿಂಬಾಲಿಕ್ಕಾಗಿ ಇದು ಕಾಣಿಸ್ತು. ಈ ಥರ ದೋಸೆ ಹಾಕ್ತಾ ಇದೆ, ಅಲ್ಲಿ ಒಂದು ನೊಣ ಬಂದು ಅದು ಈ ಥರ ಫೋಲ್ಡ್ ಮಾಡ್ತಾ ಇರಬೇಕಾದ್ರೆ ನೊಣ ಅಡ್ಡ ಬಂದಂಗೆ ಅನಿಸ್ತು. ಅಯ್ಯೋ ಅದು ಅದ್ರ ಮಧ್ಯೆ ಸೇರ್ಕೊಂಡ್ಬಿಡುತ್ತೆ ಅಂತ ಅನ್ಕೋತಾ ಇದ್ದೀನಿ. ಅಂದರೆ ನಾನು ಅದನ್ನು ತಡೆದೆ. ಅಂದರೆ ನಾನು ಹಿಂಸೆ ಮಾಡಬಾರ್ದು, ಶಾಕಾಹಾರನ ಎಲ್ಲರಿಗೂ ಹೇಳಬೇಕು ಅಂತ ಒಂದು ಜ್ಞಾನ ಬಂತು. ಆ ಥರ ನಾವು ಒಂದು ಬಂದಿದ್ದ ಅನುಭವನ ನಾವು ಯಾವ ಥರ ಬೇಕೋ ಆ ಥರ ಅರ್ಥ ಮಾಡ್ಕೋಬೋದು. ಹಾಗೆಯೇ ಬಂದ ಮೇಲೆ ಈ ಧ್ಯಾನ ಬೇರೆಯವ್ರು ತಿಳಿಸೋದು, ಪ್ರಚಾರ ಮಾಡೋದು ಒಂದು ಘಟ್ಟ, ಬುಕ್ಸ್ ಓದೋದು ಎಲ್ಲವೂ ನಡೀತಾ ಇದೆ. ಹಾಗೆಯೇ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ತುಂಬ ಹೇಳಬೇಕು ಅಂತ ನಂಗೆ ಆಸೆ ಇತ್ತು. ಮಕ್ಕಳಿಂದ ಹೇಳಿಬಿಟ್ರೆ ಅವ್ರುಗಳು ತುಂಬ ಚೆನ್ನಾಗಿ ಓದೋದ್ರಲ್ಲಿ ಮುಂದೆ ಬರ್ತಾರೆ, ಧೈರ್ಯ ಕಲಿತಾರೆ. ಆ ಥರ ಆಗಿ ಚಿಕ್ಕವರಿಂದನೇ ಕಲಿಸ್ಬೇಕು ಅನ್ನೋದು ತುಂಬ ಅನ್ನಿಸ್ತಾ ಇತ್ತು. ಹಾಗಾಗಿ ಸ್ಕೂಲ್ಗಳಿಗೆಲ್ಲ ಆದಷ್ಟು ಹೋಗ್ಬಿಟ್ಟು ನಾನು ನನ್ನ ಫ್ರೆಂಡು ಹೇಳ್ತಾ ಇದ್ವಿ. ಹಾಗೆಯೇ ಜೈಲಿನಲ್ಲಿ ಹೋಗಿದ್ದು, ಇದು ಹೈದರಾಬಾದಲ್ಲಿ ಚರ್ಲಪಲ್ಲಿಯಲ್ಲಿ 2 ವರ್ಷ ಪ್ರತಿ ವಾರಕ್ಕೆ ಒಂದು ದಿವಸ ಹೋಗ್ಬಿಟ್ಟು ಆ ಕೈದಿಗಳಿಗೆ ಧ್ಯಾನನ ಹೇಳ್ಕೊಟ್ಟು ಮಾಡಿಸ್ಕೊಂಡು ಬರ್ತಾಯಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅವ್ರುಗಳೆಲ್ಲ ಅಲ್ಲಿ ಹೋಗಿ ಅಲ್ಲೇ ಇದ್ರೂ ಅವ್ರುಗಳ ಕೈದಿಗಳು ಅಂತ ಅನ್ನಿಸ್ತಾನೆ ಇತ್ತಿಲ್ಲ. ತುಂಬ ಜನ ತುಂಬ ಒಳ್ಳೆ ರೀತಿಯಿಂದ ಸ್ವೀಕಾರ ಮಾಡಿ ಅದ್ರ ಬಗ್ಗೆ ತಿಳ್ಕೊತಾ ಇದ್ರು, ಅಭ್ಯಾಸನೂ ಮಾಡ್ತಾಯಿದ್ರು ತುಂಬ ಜನ. ಆ ಥರ ಎಲ್ಲ ಅದು ಒಂಥರ ಅನುಭವ ತುಂಬ ಚೆನ್ನಾಗಿದೆ. ಸ್ಕೂಲ್ಗಳಿಗೆ ಹೋದರೂ ಮಕ್ಳಿಗೆ ಹೇಳ್ಕೊಟ್ಟಿದ್ದು ಒಂಥರ ಅನುಭವ ತುಂಬ ಚೆನ್ನಾಗಿತ್ತು. ಈ ಕೈದಿಗಳಿಗೆ ಹೇಳಿದ್ದು ಅದೊಂಥರ ಚೆನ್ನಾಗಿತ್ತು. ಮನೆಗೂ ಹೋಗಿ ಸಿಕ್ಕಿದವ್ರಿಗೆಲ್ಲ, ಮತ್ತು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಎಲ್ಲ ಧ್ಯಾನ ಪ್ರಚಾರ ನಡೀತಾನೇ ಇದೆ. ಇವಾಗಲಿಗೂ ನಡೀತಾ ಇರುತ್ತೆ. ಎಲ್ಲಿ ಯಾರನ್ನೇ ಕಂಡ್ರೂ ಪ್ರಚಾರನೂ ನಡೀತಾ ಇರುತ್ತೆ. ಅದೇ ನಮ್ಮ ಜೀವನದ ಧ್ಯೇಯ. ಈಗ ಬೇರೆ ಏನಿಲ್ಲ, ನಾವು ಚೆನ್ನಾಗಿದ್ದೀವಿ, ಹಾಗೆ ಎಲ್ಲರೂ ಚೆನ್ನಾಗಿರೋ ಥರ ಅವ್ರಿಗೂ ಚೆನ್ನಾಗಾಗಲಿ ಅಂಥೇಳಿ ಈ ಧ್ಯಾನನ ಪ್ರಚಾರ ಮಾಡೋದು, ಶಾಕಾಹಾರನ ಪ್ರಚಾರ ಮಾಡೋದು, ಇದರ ಎರಡೇ ಉದ್ದೇಶ ಜೀವನದಲ್ಲಿ. ಹಾಗಾಗಿ ಎಲ್ಲರೂ ಧ್ಯಾನ ಮಾಡಿ PMC ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅನೇಕ ಧನ್ಯವಾದಗಳು. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.